ಜೆಸಿ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ವತಿಯಿಂದ ಇವತ್ತು ಕೆಸರುಗದ್ದೆ ಸ್ಪರ್ಧೆಯನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ. ಈ ವರ್ಷ ಜೆಸಿಗಳಿಗಾಗಿ ಇದೊಂದು ವಿಶೇಷ ಸ್ಪರ್ಧೆಯನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ. ಈಗ 2 ತಿಂಗಳ ಹಿಂದೆ ಒಂದು ಕ್ರಿಕೆಟ್ ಸ್ಪರ್ಧೆಯನ್ನು ಕೂಡ ಆಯೋಜನೆ ಮಾಡ್ಕೊಂಡು ತುಂಬಾನೇ ಜೆಸಿ ಸದಸ್ಯರೆಲ್ಲ ತುಂಬಾನೇ ಆಕ್ಟಿವ್ ಆಗಿ ಈ ಒಂದು ಕ್ರಿಕೆಟ್ ನಲ್ಲಿ ಭಾಗವಹಿಸಿದ್ವಿ. ಈಗ ಇವತ್ತು ಕೆಸರುಗದ್ದೆ ಸ್ಪರ್ಧೆಯನ್ನು ಕೂಡ ಆಯೋಜನೆ ಮಾಡ್ಕೊಂಡಿದ್ದೇವೆ. ನಿಜಕ್ಕೂ ಇದೊಂದು ತುಂಬಾನೇ ಸಂತೋಷ ಆಗ್ತಿದೆ. ಯಾಕಂದ್ರೆ ನಾವು ಇಲ್ಲಿವರೆಗೂ ಯಾವತ್ತು ಕೆಸರುಗದ್ದೆ ಓಟನ ನೋಡಿದ್ವಿ ಅಷ್ಟೇ, ಯಾವತ್ತು ಭಾಗವಹಿಸಿರ್ಲಿಲ್ಲ. ಇವತ್ತು ಇಲ್ಲಿ ಭಾಗವಹಿಸ್ತಿದೀವಿ. ನಮ್ಗೆಲ್ಲ ಜೆಸಿಗಳಿಗಾಗಿ, ಜೆಸಿ ಕುಟುಂಬಕ್ಕಾಗಿ ಆಯೋಜನೆ ಮಾಡಿದಂತ ಜೆಸಿ ಕ್ಲಬ್ ವತಿಗೆ ಅವರಿಗೋಸ್ಕರ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದೀವಿ. ಇದರಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಹಾಗೂ ಪುರುಷರಿಗೆ ಅವರವರ ವಯೋಮಿತಿಗೆ ಅನುಗುಣವಾಗಿ ಕೆಸರುಗದ್ದೆ ಓಟವನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ. ಹಾಗೆ ಅದರಲ್ಲಿ ಒಂದು ವಿಶೇಷವಾಗಿ ಒಂದು ನಿಧಿ ಹುಡುಕೋ ಆಟವನ್ನು ಕೂಡ ಆಡಿಸಿದ್ದಾರೆ. ಅದರಲ್ಲಿ ಬೆಳ್ಳಿ ನಾಣ್ಯವನ್ನು ಭೂಮಿಯಲ್ಲಿ ಉದಿಗಿಟ್ಟು ಅದನ್ನು ಹುಡುಕುವಂತ ಒಂದು ಕಾರ್ಯವನ್ನು, ಒಂದು ಸ್ಪೋರ್ಟ್ಸ್ ಅನ್ನು ಕೂಡ ಆಯೋಜನೆ ಮಾಡ್ಕೊಂಡಿದ್ರು. ತುಂಬಾನೇ ಚೆನ್ನಾಗಿತ್ತು. ಈಗ ಟಗ್ ಆಫ್ ವಾರ್ ಕೂಡ ಈಗ ಆಡ್ತಾ ಇದ್ದೀವಿ, ಆಯೋಜನೆ ಮಾಡ್ಕೊಂಡಿದ್ದಾರೆ. ಹಾಗೆ ಇನ್ನೂ ಅನೇಕ ರೀತಿಯ ಆಟಗಳನ್ನ ಆಯೋಜನೆ ಮಾಡ್ಕೊಂಡಿರೋದ್ರೆ ಇದರಲ್ಲಿ ಭಾಗವಹಿಸಲಿಕ್ಕೆ ನಮಗೆ ತುಂಬಾನೇ ಸಂತೋಷ ಆಗ್ತಾ ಇದೆ. ನಾವು ಈ ಕೆಸರುಗದ್ದೆ ಓಟನ ಅದೇ ಹೇಳಿದ್ದು, ನೋಡ್ತಾ ಇದ್ವಿ ಅಷ್ಟೇನೆ. ಇಷ್ಟು ದಿನ ನಾವ್ ಯಾವತ್ತು ಭಾಗವಹಿಸಿರ್ಲಿಲ್ಲ. ಇವತ್ತು ಇಲ್ಲಿ ನಮ್ ಶಿವಮೊಗ್ಗ ನಗರದಲ್ಲೇ ಜೆಸಿಗಳಿಗೋಸ್ಕರ ಇದನ್ನ ಆಯೋಜನೆ ಮಾಡಿದ್ದಾರೆ. ತುಂಬಾನೇ ಸಂತೋಷ ಆಗ್ತಾ ಇದೆ. ರೈತರು ನಾವೇನು ಗದ್ದೆಗಳಲ್ಲಿ ನೋಡ್ತಾ ಇದ್ವಿ, ಅಲ್ಲಿ ನಾಟಿ ಮಾಡೋದಾಗಿರ್ಬೋದು, ಅಲ್ಲಿ ಓಡಾಡೋದಾಗಿರ್ಬೋದು, ಅದು ನೋಡ್ಬಿಟ್ಟು ಇವರು ಕೆಸರಲ್ಲಿ ಓಡಾಡ್ತಾ ಇರೋದನ್ನ ನೋಡ್ತಾ ಇದ್ವಿ. ಬಟ್ ನಾವ್ ಇವತ್ತು ಇದ್ರಲ್ಲಿ ಇಳಿದು ಆಟ ಆಡ್ತಾ ಇದೀವಿ ಅಂದ್ರೆ ನಿಜವಾಗ್ಲೂ ಇವತ್ತು ಎಲ್ಲರೂ ಸಣ್ಣ ಮಕ್ಳ ತರ ಆಗೋಗಿದೀವಿ. ಎಲ್ಲರೂ ಖುಷಿಯಿಂದ ಭಾಗವಹಿಸ್ತಾ ಇದೀವಿ ಸರ್.